Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಬೆಂಗಳೂರಿಗೆ ಮರಳೋದಕ್ಕೆ ಈಗ ಪ್ರಜ್ವಲ್ ಫ್ಲೈಟ್ ಟಿಕೆಟ್ ಬುಕ್ ಮಾಡಾಗಿದೆ. ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬರೋದಕ್ಕೆ ಬುಕ್ ಮಾಡಿರುವಂತಹ ಟಿಕೆಟ್ ಇದು. ಭಾರತೀಯ ಕಾಲಮಾನ ಪ್ರಕಾರ ನಾಳೆ ಮಧ್ಯಾಹ್ನ 3:30ಕ್ಕೆ ಟೇಕ್ ಆಫ್ ಆಗುತ್ತೆ. ಸೊ ಅದ್ರ ಪ್ರಕಾರ ಮಧ್ಯರಾತ್ರಿ 12:30ಕ್ಕೆ ಇಲ್ಲಿ ಬೆಂಗಳೂರಿನಲ್ಲಿ ಅವರು ಲ್ಯಾಂಡಿಂಗ್ ಆಗಲಿದ್ದಾರೆ. ಬಿಸ್ನೆಸ್ ಕ್ಲಾಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಾರೆ. ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನದಲ್ಲಿ ಪ್ರಜ್ವಲ್ ಆಗಮಿಸ್ತಾ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಫ್ಲೈಟ್ ಟಿಕೆಟ್ ಅವರ ಹೆಸರಲ್ಲಿ ಬುಕ್ ಆಗಿದೆ. ಲುಫ್ತಾನ್ಸಾ ಏರ್ಬಸ್ A350-900 ವಿಮಾನದ ಟಿಕೆಟ್ ಈಗಾಗಲೇ ಬುಕ್ ಮಾಡಿದ್ದಾರೆ. ಮ್ಯೂನಿಕ್ ಏರ್ಪೋರ್ಟ್ನಿಂದ ಟರ್ಮಿನಲ್ 2ನಿಂದ ಹೊರಡುವಂತಹ ವಿಮಾನ. ಸೊ ಇಲ್ಲಿ ಬೆಂಗಳೂರಿನ ಟರ್ಮಿನಲ್ 2ಗೆ ಬರುತ್ತೆ. ಬೆಂಗಳೂರಿಗೆ ಬರೋದಕ್ಕೆ ಅಂತ ಹೇಳಿ ಪ್ರಜ್ವಲ್ ಈಗಾಗಲೇ ಟಿಕೆಟ್ ಬುಕಿಂಗ್ ಮಾಡಿದ್ದಾರೆ. ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬರೋದಕ್ಕೆ ಬುಕ್ ಆಗಿರುವಂತಹ ಟಿಕೆಟ್ ಇದು. ಇನ್ಫ್ಯಾಕ್ಟ್ ಅಲ್ಲಿನ ಕಾಲಮಾನ ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚು ಕಮ್ಮಿ ಮಧ್ಯಾಹ್ನ 12ಕ್ಕೆ ಹೊರಡ್ತಾರೆ. ಅಂದರೆ ನಮಗೂ ಮ್ಯೂನಿಕ್ಕಿಗೆ ಈಗ ಇರುವಂಥ ಡಿಫ್ರೆನ್ಸ್ ಒಂದು 3.5 ಗಂಟೆ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ನಮ್ಮ ಕಾಲಮಾನ ಭಾರತೀಯ ಕಾಲಮಾನ ಪ್ರಕಾರ ಮಧ್ಯಾಹ್ನ 3:30 ಆಗುತ್ತೆ. ನೋಡಿ, ಆ ಒಂದು ಫ್ಲೈಟ್ ಟಿಕೆಟನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಮ್ಯೂನಿಕ್ ಟು ಬೆಂಗಳೂರು ಬುಕ್ ಆಗಿರುವಂಥ ಟಿಕೆಟ್ ನೀವು ಅಲ್ಲಿ ಗಮನಿಸ್ಬೋದು. 12 ಗಂಟೆ 5 ನಿಮಿಷ. ಬಟ್ ಅದು ಅಲ್ಲಿನ ಲೋಕಲ್ ಟೈಮ್, ಮ್ಯೂನಿಕ್ನ ಲೋಕಲ್ ಟೈಮ್ ಅದು. ಅಂದರೆ ಅಲ್ಲಿ ಮಧ್ಯಾಹ್ನ 12 ಗಂಟೆ 5 ನಿಮಿಷ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ನಮಗಿಲ್ಲಿ 3.5 ಗಂಟೆ ಡಿಫ್ರೆನ್ಸ್ ಇರೋದ್ರಿಂದ 3:30 ಆಗುತ್ತೆ. ಮಧ್ಯಾಹ್ನ 3:30ಗೆ ಹೊರಡ್ತಾರೆ. ಅಂದರೆ ಇಲ್ಲಿನ ಭಾರತೀಯ ಕಾಲಮಾನ ಪ್ರಕಾರ 3:30 ನೋಡಿ. ಪ್ರಜ್ವಲ್ ರೇವಣ್ಣ ಅನ್ನುವಂಥದ್ದು ಅವರ ಹೆಸರಿನಲ್ಲಿ ಬುಕ್ ಆಗಿರುವಂಥ ಒಂದು ಟಿಕೆಟ್ ಇದು. ಈ ಮುಂಚೆ ಒಂದು ಟಿಕೆಟನ್ನು ಬುಕ್ ಮಾಡಿ ನಂತರ ಕ್ಯಾನ್ಸಲ್ ಮಾಡಿದ್ರು, ದುಡ್ಡನ್ನು ಅಲ್ಲೇ ಬಿಟ್ಟಿದ್ರು. ಬಹುಶಃ ಅದೇ ಹಣದಿಂದ ಮತ್ತೆ ಟಿಕೆಟ್ ಬುಕ್ ಮಾಡಿದ್ದಾರೆ ಅನಿಸುತ್ತೆ ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲೇ. ಕೆಲವೊಂದಷ್ಟು ಡೀಟೇಲ್ಸ್ ಕೊಟ್ಟಿಲ್ಲ, ಇಮೇಲ್ ಆಗಲಿ ಅಥವಾ ಫೋನ್ ನಂಬರ್ ಆಗಲಿ. ಸೊ ಅದ್ಯಾವುದೂ ಕೂಡ ಇಲ್ಲಿ ನಮೂದಾಗಿಲ್ಲ. ಅದನ್ನು ಹೊರತುಪಡಿಸಿದ್ರೆ ಬರೀ ಹೆಸರಿನಲ್ಲಿ ಮಾತ್ರ ಈಗ ಟಿಕೆಟ್ ಬುಕ್ ಆಗಿರುವಂಥದ್ದು. ಅದ್ರ ಜೊತೆಗೆ 2 ಕ್ಯಾರಿ ಬ್ಯಾಗ್ ಇದೆಯಂತೆ, ಇನ್ನು 2 ಲಗೇಜ್ ಬ್ಯಾಗ್ಗಳು, ಟ್ರಾಲಿ ಬ್ಯಾಗ್ಗಳು. ಸೊ ಈ ಥರ 4 ಇದೆ. ಒಟ್ಟು ಸುಮಾರು ಒಂದು 64 ಕಿಲೋ ಅಷ್ಟು ಅವರು ಕ್ಯಾರಿ ಮಾಡ್ತಾ ಇದ್ದಾರೆ, ಬ್ಯಾಗ್ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಇರುವಂಥ ಡೀಟೇಲ್ಸ್ ಇದು. ಅಂದರೆ ಇಲ್ಲಿಗೀಗ ಮಧ್ಯಾಹ್ನ 12:30 ಅಂತ ಹೇಳಿದ್ರೆ ನಮ್ಮ ಭಾರತೀಯ ಕಾಲಮಾನ ಪ್ರಕಾರ 3:30 ಆಗುತ್ತೆ. 3:30ಗೆ ಟೇಕ್ ಆಫ್ ಆಗುತ್ತೆ ಅಲ್ಲಿ. ಸೊ ಇಲ್ಲಿ ಬೆಂಗಳೂರಿಗೆ ಬರೋದು ರಾತ್ರಿ 12:30. ಯಾಕಂದರೆ ಹೆಚ್ಚು ಕಮ್ಮಿ 9 ಗಂಟೆಯ ಡ್ಯೂರೇಷನ್ ಇದೆ, ಫ್ಲೈಟ್ ಡ್ಯೂರೇಷನ್ ಇರುವಂಥದ್ದು, ಅಲ್ಲಿನ ಟ್ರಾವೆಲ್ ಡ್ಯೂರೇಷನ್. ಸೊ ಹಾಗಾಗಿ ಹೆಚ್ಚು ಕಮ್ಮಿ ರಾತ್ರಿ 12:30ಗೆ, ಮಧ್ಯರಾತ್ರಿ 12:30ಗೆ ಬರ್ತಾರೆ. ಅದಾದ ನಂತರ 31ನೇ ತಾರೀಕು 10 ಗಂಟೆಗೆ, 31ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂಥದ್ದನ್ನು ವಿಡಿಯೋದಲ್ಲಿ ಈ ಹಿಂದೆನೇ ತಿಳಿಸಿದಂಥ ರೇವಣ್ಣ. ಸೊ ಏನು ಅವರು ಅವರೇ ಬಂದು ಹಾಜರಾಗ್ತಾರೆ. ಯಾಕಂದರೆ ಈಗಿರುವಂಥ ಮಾಹಿತಿ ಪ್ರಕಾರ ಅವ್ರು ಬಂದು ಹಾಜರಾಗೋದಕ್ಕಿಂತ SIT ಅವರೇ ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಸೊ ಹಾಗಾಗಿ SIT ಅಧಿಕಾರಿಗಳು ಈಗಾಗಲೇ ಅಲ್ಲೇ ಇದ್ದಾರೆ. ಏರ್ಪೋರ್ಟ್ನಲ್ಲೇ ಬೀಡು ಬಿಟ್ಟಿರುವಂಥ ಒಂದು ಟೀಮ್ ಮೊದಲು ಇಮಿಗ್ರೇಷನ್ ಆಫೀಸರ್ಸ್ ಅವರನ್ನು ವಶಕ್ಕೆ ಪಡ್ಕೊಳ್ತಾರೆ. ಒಂದು ಸತಿ ಅವರು ಬಂದು ಬೆಂಗಳೂರಿನಲ್ಲಿ ಲ್ಯಾಂಡ್ ಆದ ತಕ್ಷಣ ಸೊ ಅಲ್ಲಿಂದ ಅವರು ನೇರವಾಗಿ ಇಮಿಗ್ರೇಷನ್ಸ್ ಆಫೀಸರ್ಸ್ ಅವರನ್ನು ವಶಕ್ಕೆ ಪಡ್ಕೊಂಡು ನಂತರ ಇಲ್ಲಿ ನಮ್ಮ SIT ಏನು ಫಾರ್ಮ್ ಆಗಿದೆಯಲ್ಲ, SIT ಅಧಿಕಾರಿಗಳಿಗೆ ಅವರು ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಅದಾದ ನಂತರ ಅವರನ್ನು ಕರ್ಕೊಂಡು ಬರ್ತಾರೆ. SIT ತನಿಖೆಯನ್ನು ನಾಳೆಯಿಂದಲೇ ಕೂಡ ಆರಂಭಿಸುತ್ತೆ. ಸೊ ಸಹಜ. ಸೊ ಅದಾದ ನಂತರ ಇರುವಂತಹ ಪ್ರೊಸೀಜರ್ಸ್, ಕೋರ್ಟ್ನ ಪ್ರೊಸೀಜರ್ಗಳು. ಇನ್ನು ಅವರು ಆ್ಯಂಟಿಸಿಪೇಟರಿ ಬೇಲಿಗೆ ಮೂವ್ ಮಾಡೋದಕ್ಕಾಗೋದಿಲ್ಲ ಒಂದು ವೇಳೆ ಅವ್ರು ಬಂದು ಅರೆಸ್ಟ್ ಆದರೆ. ಸೊ ಹಾಗಾಗಿ ರೆಗ್ಯುಲರ್ ಬೇಲ್ಗೆ ಅವರು ಹಾಕೋಬೇಕಾಗತ್ತೆ. ಅದ್ರ ಪ್ರೋಸೆಸ್ ಒಂದಷ್ಟು ನಡೆಯುತ್ತೆ. ಯಾಕಂದರೆ ವಿಚಾರಣೆ ಕೂಡ ಇರೋದ್ರಿಂದಾಗಿ SIT ಅಧಿಕಾರಿಗಳು ಸಹಜವಾಗಿ ಅವರನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸ್ತಾರೆ. ಸೊ ಹಾಗಾಗಿ ಈಸಿಯಾಗಿ ಬೇಲ್ ಸಿಗುತ್ತಾ, ಅದು ನಂತರದ ಪ್ರೋಸೆಸ್. ಬಟ್ ಸದ್ಯಕ್ಕೀಗ ಬರಲಿ ಅಂಥೇಳಿ ಕಾಯ್ತಾ ಇರುವಂಥ SIT ಅಧಿಕಾರಿಗಳು. ಅಥವಾ ಮತ್ತೇನಾದರೂ ಈ ಹಿಂದೆ ಕಣ್ಣಾಮುಚ್ಚಾಲೆ ಆಡಿರೋ ರೀತಿಯಲ್ಲಿ ಈ ಸತಿನೂ ಕೂಡ ಏನಾದರೂ ಕಣ್ಣಾಮುಚ್ಚಾಲೆ ಆಡ್ತಾರಾ ಅಂತೇಳಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.